ಗೋಲ್ ಏನು ಸರ್, ಏನಾಗಬೇಕು, ಒಂದೊಂದು ಡೆಸ್ಟಿನಿ ಏನಾದರೂ ಹೇಳ್ಕೊಂಡಿರ್ತಾನೆ, ನಾನು ಈ ಥರದೊಂದು ಕಾರ್ ತಗೋಬೇಕು ಅಥವಾ ಲೆವೆಲಿಗೆ ಬೆಳೆದು ನಿಲ್ಬೇಕು ಅಥವಾ ಈ ಥರದೊಂದು ಬಂಗ್ಲೋ ಕಟ್ಟಬೇಕು ಅಥವಾ ಇಲ್ಲ ನಾನು ದೊಡ್ಡ ಡೈರೆಕ್ಟರ್ ಆಗಬೇಕು ಅಥವಾ ಆಕ್ಟರ್ ಆಗಬೇಕು, ಈ ಥರದ್ದು ಏನಾದರೂ ಹೇಳ್ಕೊಂಡಿದ್ಯಾ ಅಂತ? ನಾವೆಲ್ಲ ದೇವ್ರ ಹತ್ರ ಆಯ್ಸ್ ಕೇಳೋರು, ಆಸೆನ ಜಾಸ್ತಿ ತಗೊಳ್ಳೋರೆಲ್ಲ. ದೇವ್ರಿಗೆ ನೀನು ಆಯ್ಸ್ ಕೊಡು, ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡ್ತೀವಿ ನಾವು ಅಷ್ಟೇ. ದೇವ್ರು ಇವತ್ತು ನಮಗೆ ಆರೋಗ್ಯ ಆಯ್ಸ್ ಇದೆ ಹೇಳ್ಕೊಳ್ಳಿ ಮೇಡಮ್. ಯಾಕಂದ್ರೆ ನಮ್ಮ ಹತ್ರ ನೀವು ಗೊತ್ತಿವಿ, ಗಿಲ್ಲಿ ನಟನ ಹತ್ರ 2 ವೀಲರ್ ಇರಲಿಲ್ಲ. ನಾನು ಗಾಡಿ ತಗೊಳ್ಳೋವರೆಗೂ ಗಿಲ್ಲಿ ನಟ 2 ವೀಲರ್ ಇರಲಿಲ್ಲ, ಅವನ ಹತ್ರ ಅಕೌಂಟ್ ಇರಲಿಲ್ಲ. ನಾನೇ EMI ಗಾಡಿ ಕೊಡಿಸಿದ್ದ ಅವನಿಗೆ ಶೋರೂಮ್ಗೆ ಹೋಗಿ. ಯಾಕಂದ್ರೆ ನಾನು ಟಾಟಾ ಕ್ಯಾಪಿಟಲ್ ಬಜಾಜ್ ಫೈನಾನ್ಸ್ ಮಾಡ್ಬೇಕಾದ್ರೆ ಎಲ್ಲ ಪರ್ಸೆ ನನಗೆ ಎಂಟರ್ ನಾಗರಬಾವಿ ಸರೌಂಡಿಂಗ್ ರಿಂಗ್ ರೋಡಲ್ಲಿ ಎಲ್ಲ ಶೋರೂಮ್ಗಳು ನಾನು ಗೊತ್ತು. ಅವ್ರು ಎಷ್ಟೋ ಜನ ಸರ್ ಬನ್ನಿ ಅಂತ ಹೇಳಿ ನಾನು ಗಿಲ್ಲಿ ನಟನ ಗಾಡಿ ಕೊಡಿಸ್ಬೇಕಾದಾಗ ಯಾವಾಗಲೂ ಬರೋದು ನನಗೆ ಫೋನ್ ಮಾಡೋನು ನಾವು, ಸರ್ ಅಲ್ಲಿ ಹೋಗ್ಬೇಕು ಬನ್ನಿ, ಇಲ್ಲಿ ಹೋಗ್ಬೇಕು ಬನ್ನಿ ಅಂತ. ನೀವು ಹಿಂಗೆ ಇದ್ರೆ ಆಗಲ್ಲ ಸರ್ ಅಂತ ಹೇಳ್ಬಿಟ್ಟು ಯಾವುದೋ ದುಡ್ಡು ಬಂತು. ಅವಾಗ ಫಸ್ಟ್ ಒಂದು ಗಾಡಿ ತೊಗೊಂಡ, ಪಲ್ಸರ್ ಬೈಕ್ 220cc ಪಲ್ಸರ್ ಬೈಕ್ ತಗೊಂಡು. ಬಟ್ ಆ ಪಲ್ಸರ್ ಬೈಕ್ ಕೊಡಿಸ್ತೀವಿ. ಪಲ್ಸರ್ ಬೈಕ್ ತಗೋಬೇಕಾದ್ರೆ ಅದನ್ನು ಮಾತು ಹೇಳಿದೆ, 2 ವರ್ಷದಲ್ಲಿ ಮಾತ್ರ ಕಾರ್ ಐತೆ ಹೋಗಿ ಅಂತ. 1.5 ವರ್ಷಕ್ಕೆ ಒಂದು ದೊಡ್ಡ ಕಾರ್ ತಗೊಂಡು, ಒಂದು 24 ಲಕ್ಷದ ಕಾರ್ ತಗೊಂಡು. ಸೊ ಹಂಗಾಗಿ ನಮಗೆ ಖುಷಿ ಮೇಡಮ್. ಅದೆರಡು ಗಾಡಿ ಪಲ್ಸರು ಕಾರು ಎರಡು ನಿಮ್ಮ ಮನೆ ಮುಂದೆ ಬಂದಿದ್ಯಾ? ಇಲ್ಲಿ ಬಂದು ಒಂದ್ಸರಿ ಅವನು ಲಗ್ಗೇಜ್ ಹತ್ರ ರೂಮ್ ಖಾಲಿ ಮಾಡ್ಬಿಟ್ಟಿದ, ಹೊಸ ಕಾರ್ ತಗೊಂಡ. ಯಾಕಂದ್ರೆ ಅಲ್ಲಿ 2 ವೀಲರ್ ನಿಲ್ಸಕ್ಕೂ ಜಾಗ ಇರಲಿಲ್ಲ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಒಂದಿನ ಹಿಂಗೆ ಏನೋ ಮಾತಾಡಕ್ಕೆ ಹೋಗಿ ಮನೆ ಖಾಲಿ ಮಾಡ್ಕೊಂಡು ಬಂದ್ಬಿಟ್ಟಿದ. ಖಾಲಿ ಮಾಡ್ಬಿಟ್ಟು ಸರ್ ಈ ಥರ ಆಗ್ಬಿಟ್ಟೈತೆ, ನಾನು ಎಲ್ಲಿಗೆ ಹೋಗೋದು ಏನು ಕತೆ, ಊರಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಮಾತಾಡೋದು. ಅವ್ನು ನನ್ನ ರೂಮ್ಗೆ ಬರೋದು ಎಲ್ಲೂ ಹೋಗಲ್ಲ ಅಂತ ಗೊತ್ತಿತ್ತು ನನಗೆ. ಸರಿ ಏನು ಮಾಡ್ಬಿಟ್ಟು ನಾನು ಹೊರಗಡೆ ಇದ್ದೆ. ಆಗ ನಮ್ಮ ಅಪ್ಪ ಅವರು ಆಕ್ಸಿಡೆಂಟ್ ಆಗಿ ಇಲ್ಲೇ ಇದ್ರು. ಬಂದು ಸಾಮಾನೆಲ್ಲ ತಗೊಂಡ್ಬಂದು ಮೇಲ್ಗಡೆ ಇಟ್ಬಿಟ್ಟಿದ್ದಾರೆ. ನಾವೆಲ್ಲ ಅಗ್ರಿಮೆಂಟ್ ಕೊಟ್ಟಿರೋದು, ಅಗ್ರಿಮೆಂಟ್ ಮಾಡೋದು ಬರೀ ಇಬ್ಬರು ಇರ್ತೀವಿ ಅಂತ. 8 ಜನ ಈ ರೂಮಲ್ಲಿ ಇದ್ರೆ ಹೆಂಗಿರುತ್ತೆ? ಗಲಾಟೆ ಏನೂ ಆಗಲಿಲ್ಲ. ಓನರ್ ಪಾಪ ತುಂಬ ಒಳ್ಳೆಯವರು, ಪಾಪ ಅಡ್ಜಸ್ಟ್ ಮಾಡ್ಕೊಂಡ್ರು. ಬಟ್ ಗಿಲ್ಲಿ ನಟ ಅವತ್ತೊಂದಿನ ಎಲ್ಲ ಸಾಮಾನು ಇಟ್ಬಿಟ್ಟಿದ್ರೆ, ನಮ್ಮ ಅಪ್ಪ ಅವರು ಸೈಡ್ ಮಲಗಿದ್ದಾರೆ, ಬಂದು ಎಲ್ಲರೂ ಮಲಗಿದ್ರು, ಸ್ಪೇಸ್ ಇರಲಿಲ್ಲ. ಗಿಲ್ಲಿ ನಟ ಸರಳ ಅಂತ ಹೇಳಿ ವ್ಯಕ್ತಿ, ಇವತ್ತೆಲ್ಲ ಬನ್ನಿ ನಾಲ್ಕು ಮಾತಾಡ್ತಾರೆ ಬಾಡ್ತಾರ ಅಂತ. ಅವ್ನಿಗೇನಿಲ್ಲ ಮೇಡಮ್. ಸರ್ ನಾವು ಬೇರೆ ಯಾವ್ದಾದ್ರು ಚಾಪೆ ಇದೆ ಹಳೇದು ಅಂತಂದ, ಸೀರೆ ಒಂದು ಚಾಪೆ ಕೊಟ್ವಿ, ಒಂದು ದಿನ ತಗೊಂಡ ರಗ್ ತಗೊಂಡ ಸೀರೆ ಹೋಗೋ ಹೊರಗಡೆ ಮಾಡಿದ್ವಿ. ಅದೇ ಅದು ನನಗೆ ನಾನು ಒಂದು ವೀಡಿಯೋ ಮಾಡಿದ್ದು ಏನಕ್ಕಪ್ಪ ಅಂತ ಹೇಳಿದ್ರೆ, ಎಷ್ಟೋ ಜನ ಈ ಗಿಲ್ಲಿ ನಟ ಈ ಲೆವೆಲ್ ರೀಚ್ ಆಗ್ತಾನೆ ಅಂತ ನನಗೆ ಗೊತ್ತಿತ್ತು, ಮೊದಲೇ ಗೊತ್ತು. ಯಾಕಂದರೆ ಒಂದೊಂದು ಇಮ್ಯಾಜಿನೇಷನ್ ಜೊತೆ ಅವ್ರ ಕೆಪಾಸಿಟಿ ಗೊತ್ತಾದಾಗ ಸ್ನೇಹಿತರ ಬಗ್ಗೆ ಗೊತ್ತಾಗ್ಬಿಡುತ್ತೆ ಟ್ಯಾಲೆಂಟ್. ಅದಕ್ಕೆ ಆ ಥರದ್ದೆಲ್ಲ ವೀಡಿಯೋಸ್ಗಳನ್ನ ನಾನು ಇವತ್ತು ಸುಮಾರು ವೀಡಿಯೋಸ್ಗಳಿದೆ. ಅದು ಮುಂದೊಂದು ದಿನ 100% ಅದನ್ನೆಲ್ಲ ತೋರಿಸ್ತೀನಿ. ಸಾಮಾನ್ಯವಾಗಿ ನಡ್ಕೊಂಡು ಬಂದಿದ್ದಲ್ಲ, ಗಿಲ್ಲಿ ನಟ ಬಂದಿರೋ ಹಾದಿ ಸಾಮಾನ್ಯದ್ದಲ್ಲ, ಅದು ಕಲ್ಲು ಮುಳ್ಳಿನ ಹಾದಿ. ಅಷ್ಟು ಸ್ಟ್ರಗಲ್ ಮಾಡಿ ಬಂದಿದ್ದೀವಿ ಈಗ ನಾವು. ಅದನ್ನು ಇವಾಗೇನೋ ಅದನ್ನೆಲ್ಲ ಕೊಟ್ಟರೆ ಮೀಡಿಯಾದಲ್ಲಿ ಅಟ್ಲೀಸ್ಟ್ ಏನಪ್ಪ ಸಿಂಪತಿ ಕಾರ್ಡ್ ಯೂಸ್ ಮಾಡ್ಕೊತಾರೆ ಇವರು ಅಂತಂಗೆ ಆಗ್ಬಿಡುತ್ತೆ. ಅವನ ಹತ್ರ ವೀಡಿಯೋಗಳಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಹತ್ರ ಬೇಜನ್ಸ್ ವೀಡಿಯೋಸ್ಗಳಿದೆ. ನಾವು ಹೆಂಗಿದ್ವಿ, ಯಾಕಂದರೆ ಇವಾಗ ನೀವು ಒಂದು ಫೋಟೋ ಹೊಡೆದ್ರು ಅದ್ರಲ್ಲಿ ಹೋಗಿ ಏನು ಇದ್ರಲ್ಲಿ ಹೋಗಿ ನೋಡಿದ್ರೆ ನಿಮಗೆಲ್ಲ ಡೇಟ್ ಟು ಡೇಟ್ ಗೊತ್ತಾಗುತ್ತೆ. ಇವಾಗ ಅದು ಗೊತ್ತಾಗಲ್ಲ. 5 ವರ್ಷ 6 ವರ್ಷದ ಫೋಟೋಗಳನ್ನ ನಾನು ಅವ್ನ ಜೊತೆ ಫಸ್ಟ್ ಜರ್ನಿ ಮಾಡಿದ್ರೆ ಅಲ್ಲೆಲ್ಲ ಇಟ್ಟಿದ್ದೀನಿ ನಾನು. ಯಾಕೆ ಇಟ್ಟಿದ್ದೀನಿ ಅಂತ ಹೇಳಿದ್ರೆ, ಇವತ್ತೆಲ್ಲ ಒಂದಿನ ವೀಕೆಂಡ್ ವಿತ್ ರಮೇಶ್ ಅವ್ನು ಕೂತ್ಕತ್ತಾರೆ ಅಂತ ಹೇಳಿದ್ರೆ ಅಲ್ಲೇ ಪ್ರೆಸೆಂಟೇಷನ್ ಮಾಡ್ಬೇಕದ ನಾನು. ಗಿಲ್ಲಿ ನಟ ಹಿಂಗಿದ್ದ ಸರ್, ಹಿಂಗಿದ್ದ ನೋಡಿ ಅಂತ. ಖಂಡಿತ ಕೂತ್ಕೊತಾನೆ, ಯಾಕಂದ್ರೆ ಆ ಟ್ಯಾಲೆಂಟ್ ಇದ್ದೇನೆ ಬಿಡಿ, ಸಾಮಾನ್ಯ ಟ್ಯಾಲೆಂಟ್ ಅಲ್ಲ ಮೇಡಮ್. ಯಾಕಂದರೆ ಈಗ ನಿಮಗೆ ಸರಸ್ವತಿ ಎಲ್ಲ ಕೊಟ್ಬಿಟ್ಟಿದ್ದಾನೆ ಅವ್ನಿಗೆ. ಸರಸ್ವತಿ ಅವ್ನಿಗೆ ಡೈಲಾಗ್ ರೈಟರ್ ಹಾಕ್ಕೊಟ್ಟವ್ನ, ಆ್ಯಕ್ಟಿಂಗ್ ಹಾಕ್ಕೊಡೋನು, ಆಮೇಲೆ ಬಂದಿದ್ದೇ ಡೈರೆಕ್ಷನ್ ಮಾಡಬೇಕು ಅಂತ ಅವನು. ಅದಾದಮೇಲೆ ಯಾಕಂದರೆ ನಾವೆಲ್ಲ ಸಿಂಗಲ್ ಟೇಕ್ ಯಾಕೆ ಮಾಡ್ತಿದ್ವಿ ಅಂತ ಹೇಳಿದ್ರೆ ಅದೇ ಉದ್ದೇಶಕ್ಕೆ. ನಮ್ಮ ಹತ್ರ ದುಡ್ಡು ಇರಲಿಲ್ಲ, ನಮ್ಮ ಹತ್ರ ಟ್ಯಾಲೆಂಟ್ ಇದೆ, ಕೆಲಸ ಕೊಡೋರು ಯಾರು ಕೊಡ್ತಾರೆ? ಈಗ ಒಬ್ಬ ಪ್ರೊಡ್ಯೂಸರ್ ಹತ್ರ ಹೋಗಿ ಮಾತಾಡೋದಿರ್ಬೇಕಾದಾಗ ಕನಿಷ್ಠ ಪಕ್ಷ ಅವ್ರು ಏನು ಹೇಳ್ತಾರೆ, ನೀವು ಯಾವ್ದಾರ ಮಾಡಿದ್ರೆ ಅಂತ. ಸುಮಾರು ಜನ ತೋರಿಸ್ತಾ ಇದ್ವಿ, ಇದನ್ನ ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೊಂಡು ಯಾರು ಬೇಕಾದ್ರು ಮಾಡ್ಬೋದ್ರಿ ಇದನ್ನ ಅಂತ ಅಂದ್ಬಿಡೋರು. ಏನು ಮಾಡ್ತೀರಿ? ಆವಾಗ ನಾವು ಸಿಂಗಲ್ ಟೇಕಿಂದ ಸಿನಿಮ್ಯಾಟಿಕ್ ಬಂದಿದ್ದೆ ಅಮೂಲ್ಯ ರತ್ನ ಆರುಷಿ. ಅದೇ ನಾನು ಬಂದ ತಕ್ಷಣ ನೋಡಿದೆ ಸರ್, ಈ 2 ಶಾರ್ಟ್ ಫಿಲ್ಮ್ ಡೈರೆಕ್ಷನ್ ನಂದೇ ಮೇಡಮ್. ಡೈರೆಕ್ಷನ್ ಎಲ್ಲ ನಂದೇ. ಅದು ಸಿನಿಮ್ಯಾಟಿಕ್. ನಿಮ್ಗೆ ಅದೆರಡು ಫೀಲ್ ನೋಡಿದ್ರೆ ಅಮೂಲ್ಯ ರತ್ನ ಕನ್ನಡ ಶಾರ್ಟ್ ಮೂವಿ ಅಂತ ಯೂಟ್ಯೂಬಲ್ಲಿ ಹಾಕಿದ್ರೆ ಗೊತ್ತಾಗುತ್ತೆ. ನಾವು ಅದನ್ನು ಹೆಂಗೆ ಮಾಡ್ತಿದ್ದೀವಿ, ನಮಗೆ ಎಷ್ಟು ಕೆಪಾಸಿಟಿ ಇದೆ, ಮಾಡ್ತೀವಾ ಇಲ್ವಾ ಅದನ್ನೆಲ್ಲ ಅದು ನೋಡ್ಬೋದು ಅಷ್ಟೇ. ಸೊ ಅದಕ್ಕೆ ನಾನು ರೆಫರಲ್ಗೆ ಶಾರ್ಟ್ ಮೂವೀಸ್ ಮಾಡಿದ್ದೀನಿ. ಇನ್ನೊಂದೆರಡು ಮಾಡಿದ್ದೀನಿ, ಹಾರತಿ ಅಂತ ಒಂದು ಮಾಡಿದ್ದೀನಿ. ಹೀಗಾಗಿ ಸಾಕಷ್ಟು ಸಿನಿಮಾಗಳಲ್ಲಿ ನಾನು ಆ್ಯಕ್ಟಿಂಗ್ ಮಾಡಿದ್ದೀನಿ. ಆಪರೇಷನ್ ಡಿ ಅಂತ ಹತ್ರ ರಿಲೀಸ್ ಆಗುತ್ತೆ, ತೂತ್ ಕಾಸು, ಗಿರಿಬಾಜಿ ಅಂತ ಒಂದು ಮಾಡಿದ್ದೀನಿ. ಸೊ ಹಿಂಗೆಲ್ಲ ಮಾಡ್ತಾ ಇದ್ವಿ. ಬಟ್ ನಮ್ಗೆ ಏನಕ್ಕಂದ್ರೆ ಅವಕಾಶಕ್ಕೋಸ್ಕರ ನಾವೆಲ್ಲ ಕಾಯ್ತಾ ಇದ್ವಿ ನಾವು. ನಮ್ಗೆ ಆ ಥರ ರಶ್ ಇತ್ತು. ನೀವು ಹೇಳಿದ್ರೆ ವೀಕೆಂಡ್ ಬಿತ್ತು ಮತ್ತೆ ಗಿಲ್ಲಿ ಕೂರ್ಲೇಬೇಕು ಅಂತ. ಅಫ್ಕೋರ್ಸ್ ಈಗ ಇಡೀ ಕರ್ನಾಟಕ ಮೆಚ್ಕೊಂಡಿದೆ, ಜೊತೆಗೆ ನಮ್ಮ ಕರುನಾಡ ಚಕ್ರವರ್ತಿ ಶಿವಣ್ಣ ಎಲ್ಲೇ ಹೋದ್ರು ಕೂಡ ಗಿಲ್ಲಿದೊಂದು ಸ್ಟೆಪ್ ನ ಮಾಡ್ತಾ ಇರ್ತಾರೆ. ಸೊ DKD ಆ ದಿನಗಳು ಅದನ್ನೇನಾದ್ರೂ ಒಂಚೂರು ರೀಕಾಲ್ ಮಾಡ್ಕೊಳ್ಳೋದಾದ್ರೆ? DKDಲಿ ನೋಡಿ, ಇವಾಗ ಹೋಗ್ಬೇಕಾದ್ರೆ ಕಾಮಿಡಿ ಕಿಲಾಡಿಗಳಲ್ಲಿ ನಾನು ಸೆಲೆಕ್ಟ್ ಆಗ್ತೀನೋ ಇಲ್ವಾ ಅಂತ ಗೊತ್ತಿಲ್ಲದೇನೆ ಹೋಗಿದ್ದು. ಆ ಸ್ಟೇಜ್ ಮೇಲೆ ಆ ಥರದೊಂದು ಸರ್ಕಸ್ ಮಾಡ್ದ ಅವನು. ಆ ಸ್ಟೇಜ್ನ ಒಂದ್ಸರಿ ಒಂದು ಶೇಕ್ ಮಾಡ್ಬಿಟ್ಟು ಆ್ಯಕ್ಟಿಂಗ್ ಮಾಡಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ಆಮೇಲೆ ಕಾಮಿಡಿ ಕಿಲಾಡಿಗಳಿಗೆ ಗೆದ್ದಾದ್ಮೇಲೆ ಒಂದು ಒಳ್ಳೆ ಫೇಮ್ ಬಂತು. ಅದಾದಮೇಲೆ ನೆಕ್ಸ್ಟ್ ಭರ್ಜರಿ ಬ್ಯಾಚುಲರ್ಸ್ ಹೋದ, ಅಲ್ಲಿ ನೆಕ್ಸ್ಟ್ ಲೆವೆಲ್ ಶೋ ಮಾಡ್ದ. ಅದಾದ್ಮೇಲೆ DKDಗೆ ಹೋದ, ಅಲ್ಲಿ ಶಿವಣ್ಣ ಮೇಡಮು, ಅನುಶ್ರೀ ಮೇಡಮು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡೋದು ಅವ್ರಿಗೆ. ಹಾಗಾಗಿ ಆಮೇಲೆ ಸಪೋರ್ಟ್ ಮಾಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಏನಾಗುತ್ತೆ ಅಂದರೆ ಆ ಥರದ ಪರ್ಫಾರ್ಮೆನ್ಸ್ ಮಾಡಿದ್ದ ನೀವು ನೋಡಿದ್ರಿ. ಅದಾದ್ಮೇಲೆ ಈಗ ಬಿಗ್ ಬಾಸ್ ಬಂದಿದ್ದಲ್ಲ,
ಅದು ಬಿಗ್ ಬಾಸ್ ಬೇರೆ ಲೆವೆಲ್ಗೆ ಹೋಗ್ತಾ ಇದ್ದಾನೆ. ಅದ್ರಲ್ಲಿ ವಿನ್ ಆಗ್ಬಿಟ್ರೆ ಓಕೆ, ಎಲ್ಲ ಹೇಳಿದ್ರಿ. ಗಿಲ್ಲಿಗೆ ಯಾವ್ದಾದ್ರು ಹುಡುಗಿಯ ಗೆಳೆತನ, ಫ್ರೆಂಡ್ಶಿಪ್, ಯಾವ್ದ ಫ್ರೆಂಡ್ ಸರ್ಕಲ್ ಅನ್ನೋದಕ್ಕಿಂತ ಲವ್ ಏನಾದ್ರು ಇದೆಯಾ ಸರ್? ನೋಡಿ, ನಾನು ಸುಮಾರು ಸಲ ಇಂಟರ್ವ್ಯೂ ಎಷ್ಟು ಜನ ಪ್ರಶ್ನೆ ಕೇಳ್ತಾರೆ. ನಾನು ಗಿಲ್ಲಿಗೆ ಕ್ಲಾಸ್ಮೇಟ್ ಅಲ್ಲ ಮೇಡಮ್, ಗೊತ್ತಿದ್ರು ನಾನು ಯಾವ್ದನ್ನ ಇದು ಹೇಳಲ್ಲ, ಯಾಕಂದ್ರೆ ಅದು ಒಂದು ಪರ್ಸನಲ್ ಮ್ಯಾಟ್ರ್. ಅರ್ಥ ಆಯ್ತಾ? ಈಗ ನನ್ನ ಹತ್ರ ಎಲ್ಲ ಡಿಸ್ಕಷನ್ ಮಾಡೋದು ಅದನ್ನೆಲ್ಲ ಮಾಡದೇ ಇರ್ತಾನೆ, ಮಾಡಿದ್ರು ನಾನು ಯಾವತ್ತೂ ಹೇಳೋದು. ಯಾಕಂತಂದ್ರೆ ಅದನ್ನ ಅವನ ಬಾಯಿನಿಂದಲೇ ಕೇಳಬೇಕು. ಈಗ ನನ್ನ ಪ್ರೀತಿ ವಿಶ್ವ ಅಥವಾ ನನ್ನ ಲವ್ ವಿಷಯನ ನಾನು ಕೇಳ್ಬೋದು, ಅಥವಾ ಬೇರೆಯವ್ರು ಯಾವತ್ತೂ ಹೇಳೋಕ್ಕಾಗೋದಿಲ್ಲ. ಹಂಗಾಗಿ ಅವ್ನ ಪರ್ಸನಲ್ ವಿಷಯನ ನಾನು ಎಲ್ಲೂ ಮಾತಾಡಲ್ಲ. ಅವನು ನಾನು ಸ್ಟ್ರಗಲ್ ಮಾಡಿದ್ದು ಹೆಂಗಿತ್ತು, ನಾವೆಲ್ಲ ತುತ್ತನಕ್ಕೂ ಕಷ್ಟಪಟ್ಟಿದ್ದು ಹೆಂಗಿತ್ತು, ಇದ್ರ ಬಗ್ಗೆ ಮಾತಾಡ್ತೀನಿ. ಅವ್ನ ಲವ್ ಬಗ್ಗೆ ಯಾವತ್ತು ಮಾತಾಡಲ್ಲ, ಅವ್ನ ಪರ್ಸನಲ್ ಲೈಫ್ ಬಗ್ಗೆನೂ ಮಾತಾಡಲ್ಲ ನಾನು. ಓಕೆ, ನಿಮ್ಗೆ ಈಗ ಯಶಸ್ವಿನಿ ಗಿಲ್ಲಿ ಜೋಡಿ ಇಷ್ಟ ಆಗುತ್ತಾ, ಗಗನ ಗಿಲ್ಲಿನ ಅಥವಾ ಗಿಲ್ಲಿ ಕಾವ್ಯ? ಇದು ಮೂರು ಜನರಲ್ಲಿ ಯಾರ ಪೇರ್ ನಿಮ್ಗೆ ಇಷ್ಟ? ಈ ಪ್ರಶ್ನೆ ಟೋಟಲ್ ಕನ್ಫ್ಯೂಸ್ ಬೇಡ ನನಗೆ, ಯಾಕಂದ್ರೆ ಎಲ್ಲರೂ ಚೆನ್ನಾಗಿ ಕಾಣಿಸ್ತಾರೆ. ಯಾಕಂದ್ರೆ ಅದು ನಮಗೆ ಭರ್ಜರಿ ಬ್ಯಾಚುಲರ್ಸ್ ಐಶು ಇದ್ರು, ಆಯ್ತಾ, DKD ಬಂದಾಗ ಗಗನ ಇದ್ರು, ಈಗ ಕಾವ್ಯ ಇದ್ದಾರೆ. ಹೀಗಾಗಿ 3 ಜನನು ಚೆನ್ನಾಗಿ ಕಾಣಿಸ್ತಾರೆ. ಬಟ್ 3 ಜನ ಜೊತೆ ಒಂದು ಸಿನಿಮಾ ಮಾಡಲಿ ಅಂತ ಆಸೆ ನನಗೆ. ಗಿಲ್ಲಿ ಕಾವ್ಯರೇ ಜಾಸ್ತಿ ಇಷ್ಟ ಆಗ್ತಿರೋದು ಜನಕ್ಕೆ. ಅವರಪ್ಪ ಮೊನ್ನೆ ಬಿಗ್ ಬಾಸ್ ಬಂದಾಗ ಬ್ರೇಸ್ಲೆಟ್ ಹಾಕ್ದಾಗಂತೂ ನಮ್ ಕಡೆ ಎಲ್ಲ ಬ್ರೇಸ್ಲೆಟ್ ಹಾಕೋದು ಎಂಗೇಜ್ಮೆಂಟ್ ದಿನ ಸರ್. ಸೊ ಹಂಗಾದ್ರೆ ಕಾವ್ಯ ತಂದೆ ಹಾಕಿದ್ದು ಅಲ್ಲಿಗೆ ಎಂಗೇಜ್ಮೆಂಟ್ ಡೇ ಅನ್ನೋ ಲೆಕ್ಕಕ್ಕೆ ಮಾತಾಡಿದಾರೆ ಗಿಲ್ಲಿ. ಸೊ ನೀವೇನಾದ್ರೂ ಆ ಎಪಿಸೋಡ್ ನ ನೋಡಿದ್ರಾ? ಹೇಗೆ ಅನ್ಸುತ್ತೆ ಸರ್? ಇಲ್ಲ ಮೇಡಮ್, ಅವರೇನು ಸುಮ್ಮನೆ ಹಾಕಿರ್ತಾರೆ ಅಷ್ಟೇ, ಅದ್ರದ್ದು ಯಾವ್ದು ಫೀಲಿಂಗ್ಸ್ ಇಲ್ಲ. ಆಮೇಲೆ ಗಿಲ್ಲಿ ಯಾವ್ದ್ರ ಬಗ್ಗೆನೂ ಯಾವ ಹುಡುಗಿರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋಂಥ ವ್ಯಕ್ತಿ ಅಲ್ಲ ಅವನು. ಯಾಕಂದ್ರೆ ನಾನು ಸುಮಾರು ನೋಡಿದ್ದೀನಿ. ಆ ಥರ ಇತ್ತು ಅಂತಿದ್ರೆ ಅವ್ನು ಯಾವತ್ತು ಅಂತಂದ್ರೆ ಬೇರೆ ಊರಿಗೆ ಹೋಗ್ಬಿಡ್ತಾನೆ. ಇಲ್ಲ, ಅವನಿಗೇನು ಆಟ ಆಡಬೇಕು, ಆಟ ಆಡ್ತಾನೆ. ಎಂಟರ್ಟೈನ್ಮೆಂಟ್ ಕೊಡಬೇಕು. ಅವನು ಮೋಸ್ಟ್ ಎಂಟರ್ಟೈನ್ಮೆಂಟ್ ಪೀಸ್ ಅವನು. ಹಾಗಾಗಿ ಮಾಸ್ಟರ್ ಪೀಸ್ ಅಂತಾರಲ್ಲ ಆ ಥರ, ಅದು ಬೇರೆ ಲೆವೆಲ್ ಬಿಡಿ. ಗಿಲ್ಲಿ ಆ ಥರ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಆ ಥರ ನಿಮ್ಮ ಬಾಯಿಲ್ ಕಳೆದಾಗ ಖಂಡಿತ ಬ್ಯಾಸ್ಟ್ರೇಟ್ ಆಗಿರೋದು ಎಂಗೇಜ್ಮೆಂಟೇ ಅದು ಹುಡುಗಿ ಕೂಡ ಆ ಥರನೇ ಆಗಿತ್ತು ಅಂದರೆ ದಯವಿಟ್ಟು ಏನೋ ಆಶೀರ್ವಾದ ಇದ್ದರೆ ಖಂಡಿತ ಆಗಲಿ. ಎಲ್ಲ ನಾವೆಲ್ಲ ಸೇರಿ ಅಕ್ಷತೆ ಕಾಲಾಗ್ತೀವಿ. ಮದ್ವೆ ಬಗ್ಗೆ ಯಾವ್ದಾದ್ರು ಅಂದ್ರೆ ಈ ಒಂದು ಇಯರ್ ಅಲ್ಲಿ ಆಗ್ಬೇಕು, ಈ ಡೇಟ್ ಅಲ್ಲಿ ಆಗ್ತೀನಿ, ಹಿಂಗಾಗ್ಬೇಕು ಮದ್ವೆ, ಆ ಥರದ್ದು ಏನಾದ್ರು ಕನಸುಗಳು ಹೇಳ್ಕೊಂಡಿಲ್ಲ? ಇಲ್ಲ, ನಮಗೆ ಡೇಟ್ ಗೇಟ್ ಅಂತ ಏನಿರಲಿಲ್ಲ ಮೇಡಮ್. ಫಸ್ಟ್ ಆಫ್ ಆಲ್ ನಾವು ಒಂದು ಲೈಫಲ್ಲಿ ಒಂದು ಸ್ಟ್ರಗಲ್ ಮಾಡಿದ್ವಿ, ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ನಿಂತ್ಕೋಬೇಕು ಅಂತ ಪ್ಲಾನ್ ಮಾಡಿದ್ವಿ. ಈಗ ಬರೋ ಅಂತ ಹುಡುಗಿರು ಹೆಂಗಿರ್ತಾರೆ ಅಥವಾ ಹುಡುಗರು ಹೆಂಗಿರ್ತಾರೆ, ನಾನು ಅದಕ್ಕೆ ಫಸ್ಟ್ ಹೇಳೋದು, ಫಸ್ಟ್ ಲೈಫು ಸೆಕೆಂಡ್ ವೈಫ್ ಅಂತ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಗೆ ಲೈಫ್ ಚೆನ್ನಾಗಿದ್ರೆ ಮಾತ್ರ ವೈಫ್ ಚೆನ್ನಾಗಿ ಕಾಣಿಸ್ತವೆ. ಯಾಕಂದ್ರೆ ಈಗ ವೈಫ್ ಅಲಂಕಾರ ಮಾಡ್ಕೊಂಡು ಬಂದಿರೋ ನನಗೆ ತುಂಬ ಇಷ್ಟ ಆಗುತ್ತೆ. ಹೆಣ್ಣಿಗೆ ನಾವು ಅಲಂಕಾರನೇ ಇಂಪಾರ್ಟೆಂಟ್. ನಾನು ಅವಳು ಕೇಳಿದ್ನೂ ಕೊಡ್ಸೋಕ್ಕಾಗಲ್ಲ ಅಂದಮೇಲೆ ಮತ್ತೇನಕ್ಕೆ ಮಾಡ್ಬೇಕು. ಹೀಗಾಗಿ ನಾನು ಅವನ ಫಸ್ಟ್ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ, ಬರೀ ಮಾತಲ್ಲೇ. ಇಲ್ಲಿ ನಾವು ಲವ್ ಬಗ್ಗೆ ಮಾತಾಡ್ಬಾರ್ದು, ಹುಡುಗಿರ ಬಗ್ಗೆ ಮಾತಾಡ್ಬೋದು. ಅದಕ್ಕೆ ಈ ಲೆವೆಲ್ ರೀಚ್ ಆಗಿತ್ತು. ಇಲ್ಲಾಂದ್ರೆ ಹುಡುಗಿರ ಬಗ್ಗೆ ಲವ್ ಬಗ್ಗೆ ನಾವು ಮಾತಾಡಿದ್ರೆ ಅದು ಬೇರೆ ಲೆವೆಲ್ಗೆ ಹೋಗ್ಬಿಡ್ತಿದ್ವಿ. ಸೊ ಅದು ಮಸ್ಟ್ ನಾವು ಎಲ್ಲೂ ಮಾತಾಡೋಗಿಲ್ಲ ಅದನ್ನು. ಈಗ ಗಿಲ್ಲಿ ಹುಡುಗಿ ಕೊಡಬೇಕು ಅಥವಾ ಗಿಲ್ಲಿ ಲವ್ ಮಾಡಬೇಕು ಅನ್ನೋ ಸುಮಾರು ಜನ ಸಿಗ್ತಾರೆ ಮೇಡಮ್. ಹೀಗಾಗಿ ಆ ಥರದ್ದೊಂದು ಲೈಫ್ ಏನಿರ್ತದೆ 100% ಕಷ್ಟಪಟ್ಟು ಅಲ್ಲಿ ಬಂದಿದ್ದಾನೆ. ಸೊ ನಾನು ನಾವು ಯಾವುದೋ ಒಂದು ಲೆವೆಲ್ಗೆ ಹೋಗೋಗಂಟ ಮದುವೆ ವಿಷಯ ಮಾತಾಡ್ಬೋದು, ಗಿಲ್ಲಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಏನೋ ದೇವ್ರ ದಯೆಯಿಂದ ಕನಿಷ್ಠ ಪಕ್ಷ ಈ ಲೆವೆಲ್ಗೆ ಹೋಗಿ ರೀಚ್ ಆಗ್ತಾ ಇದ್ವಿ. ಎಲ್ಲರೂ ಮದುವೆ ಆಗಬೇಕು ಅಂತ ಆಸೆ ಇರುತ್ತೆ. ಖಂಡಿತ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಹುಡುಗಿ ಸಿಗ್ಲೇಬೇಕು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಏನಾಗುತ್ತೆ ಅಂದರೆ, ಹುಡುಗಿ ಸಿಗ್ತಾಳೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವಳು ನಾನು ಬೆನ್ನಿಂದ ನಾನು ನಿಂತ್ಕೋತೀನಿ, ನೀನು ಏನು ಮಾಡ್ತೀವಿ ಮಾಡೋಣ, ಹುಡುಗಿ ಸಿಗ್ಬೇಕು. ಆವಾಗ ನೋಡಿ ಏನು ಬೇಕಾದ್ರೂ ಮಾಡೋದು. ಯಾಕಂದರೆ ಹೆಣ್ಣು ಅನ್ನೋದು ಒಂದು ಶಕ್ತಿ ಇಲ್ಲ ಮೇಡಮ್, ಆ ಶಕ್ತಿ ಹಿಂದ್ಗಡೆ ಇರಬೇಕು. ಅದು ಟಾರ್ಚರ್ ಆಗಿಬಿಟ್ರೆ ಕಷ್ಟ. ಯಾಕಂದ್ರೆ ಎಷ್ಟೋ ಜನಕ್ಕೆ ಏನಾಗುತ್ತೆ ಅಂದರೆ, ಮದುವೆಯಾಗಿ ಡೈವರ್ಸ್ ಆಗಿರೋರು ಯಾರು ಹೇಳಿ, ಈ ಥರ ಟಾರ್ಚರ್ ಆಗಿರೋರಿಗೆ. ನಾನು ಇವತ್ತು ಬಿರಿಯಾನಿ ತಿನ್ನಿಸ್ತಿದ್ದೀನಿ, ಇದಕ್ಕೆ ರೆಡಿ ಇರಬೇಕು. ನಾಳೆ ನಾನು ರಾಗಿ ಅಂಬ್ಲಿ ಕುಡಿಸ್ತೀನಿ, ಇದಕ್ಕೂ ರೆಡಿ ಇರಬೇಕು. ಅದು ಲೈಫ್. ನನಗೆ ನೀನು ಅದನ್ನು ಡೈಲಿ ಬಿರಿಯಾನಿ ಬೇಕು ಅನ್ನೋದು ಬೇಡ. ನಿನ್ನ ಕಷ್ಟದಲ್ಲಿ ಸುಖದಲ್ಲಿ ಎಲ್ಲದೂ ನಾನು ಇರ್ತೀನಿ, ನಡಿ ಅಂತ. ಇವಾಗ ನೋಡಿ, ರಿಷಬ್ ಶೆಟ್ಟಿ ಸರ್ ಮದುವೆ ಮಾಡ್ಕೊಂಡು ನೋಡಿ ಅವ್ರ ಲೈಫ್ ಹೆಂಗೆ ಚೇಂಜ್ ಆಗುತ್ತೆ. ಎಸ್ ಸರ್ ಮದುವೆ ಮಾಡ್ಕೊಂಡು ಹೆಂಗೆ ಚೇಂಜ್ ಆಗುತ್ತೆ. ಅದು ಮೇಡಮ್ ಡ್ರೀಮ್ ಅಂತ ಹೇಳಿದ್ರೆ ಅವ್ರು ನಿಂತ್ಕೋಬೇಕು ನಿನ್ನಿಂದೆ, ನೀನೇನು ಮಾಡ್ತೀವಿ ಮಾಡು ಅಂತ. ಆವಾಗ ಬೇರೆ ಲೆವೆಲ್ಗೆ ಹೋಗ್ಬೋದು. ಮಾತಾಡ್ಬೇಕಾದ್ರೆ ಈ ತರ ರಿಷಬ್ ಸರ್ ಬಗ್ಗೆ, ಯಶ್ ಸರ್ ಬಗ್ಗೆ ಗಿಲ್ಲಿ ಯಾವತ್ತಾದ್ರೂ ರೆಫರೆನ್ಸ್ ಕೊಟ್ಟಿದ್ದು ಅಥವಾ ಇದ್ರೆ ಈ ತರ ಇರಬೇಕು, ಯಾರ ಹೆಸರು ತಗೋತಾ? ನಾವು ಎಲ್ಲರ ಹೆಸರು ತಗೊಂಡಿದ್ದೀವಿ. ಧನಂಜಯ ಸರ್ ತಗೊಂಡಿದ್ವಿ, ಗಾಲಿ ಧನಂಜಯ ಸರ್. ಧನಂಜಯ ಸರ್ ಮದುವೆ ಆಗಿದೆ 39 ಇಯರ್ಸ್ಗೆ ಇರಬೇಕು. ನಾವು ಎಲ್ಲರೂ ಹುಡುಕೋದು ಮದುವೆ ಗಿಲ್ಲಿ, ನಾವೆಲ್ಲ ಸ್ವಲ್ಪ ಲೇಟಾಗಿ ಮದುವೆ ಆಗ್ತಿದ್ವಿ ಅಂತ ಅನ್ಸುತ್ತೆ ಅಂತ. ಲೇಟ್ ಆಗಿರೋ ಮದುವೆ ಯಾರಾಗಿದ್ದಾರೆ ನೋಡೋಣ ಅಂತ ಹೇಳ್ಬಿಟ್ಟು ಆನಂದ್ ಸಾಗರ್ ನೋಡೋದು, ಅಂಬರೀಶ್ ಸರ್ ನೋಡೋದು. ಅವರೆಲ್ಲ ಲೇಟಾಗಿ ಮದುವೆ ಆಗಿದ್ದಾರೆ, ನಮಗೂ ಚಾನ್ಸ್ ಇದೆ ಗಿಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಮದುವೆ ಆದ್ವಿ. ಸೊ ಆ ಥರ ಮದುವೆ ಆಗೋಂಥದ್ದು ಏನಿರುತ್ತೆ ಅದು ನೋಡಿದಾಗ ಎಷ್ಟು ಅದು ನಮಗೆ ತುಂಬ ಇನ್ಸ್ಪಿರೇಷನ್. ರಿಷಬ್ ಶೆಟ್ಟಿ ಸರ್ ಇನ್ಸ್ಪಿರೇಷನ್. ಅವತ್ತು ಇತ್ತೀಚೆಗೆ ರಕ್ಷಿತ್ ಶೆಟ್ಟಿ ಸರ್ ಇದ್ದಾರೆ, ರಾಜ್ಬಿ ಶೆಟ್ಟಿ ಸರ್ ಇದ್ದಾರೆ. ಇವರೆಲ್ಲ ಇನ್ನೂ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ನಾವೇನು ಇನ್ನೂ ಇಲ್ಲ, ಪರವಾಗಿಲ್ಲ ಬಿಡಪ್ಪ, ಅವ್ರಿಗಿನ್ನ ಇನ್ನೂ ಸ್ವಲ್ಪ ಹಿಂದಕ್ಕೆ ಇದೀವಲ್ಲ, ಇನ್ನೊಂದು 2-3 ವರ್ಷ ಟೈಮ್ ಇದೆ ಆಗೋಣ ಅಂತ. ಬಟ್ ಆ ಥರದ ಒಳ್ಳೆ ಹುಡುಗಿ ಸಿಕ್ಕರೆ ಖಂಡಿತ ಆಗ್ತೀನಿ.